ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಅತಿ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂಥ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಈ ದಿನ ದೇವರು ನಮಗೆ ಕ್ಷೇಮವಾದ ದಿನವಾದನ್ನು ಕೊಡ್ತಿದ್ದಾರೆ. ಈ ಒಂದು ದಿನ ದೇವರ ದಿನವಾಗಿದೆ. ಇದು ಪರಿಶುದ್ಧವಾದಂಥ ಪುನರುತ್ಥಾನ ದಿನ. ಈ ದಿನದಲ್ಲಿ ದೇವರು ನಮ್ಮನ್ನು ಸುರಕ್ಷಿತವಾಗಿ ಆತನ ಸನ್ನಿಧಾನದಲ್ಲಿ ನಾವು ಹೆಚ್ಚು ಸಮಯವನ್ನು ಕಳೆಯಲಿಕ್ಕೆ ಆತನ ದಿನವಾಗಿ ದೇವರು ಒದಗಿಸಿಕೊಟ್ಟಿರುವಾಗ ಈ ಪರಿಶುದ್ಧವಾದ ಪುನರುತ್ಥಾನ ದಿನದಂದು ದೇವರು ಏರ್ಪಡಿಸಿದಂಥ ವಾಕ್ಯವನ್ನು ನಾವು ಧ್ಯಾನಿಸೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ. ತನ್ನ ಸನ್ನಿಧಿಯಲ್ಲಿ ನಾವು ಪರಿಶುದ್ಧರು ನಿರ್ದೋಷಿಗಳು ಆಗಬೇಕೆಂಬುದು ಆತನ ಉದ್ದೇಶವಾಗಿತ್ತು. ಆಮೇನ್, ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನನ್ನ ದೇವರ ಒಂದು ಉದ್ದೇಶ ಆತನ ಸನ್ನಿಧಾನದಲ್ಲಿ ನಾವು ಪರಿಶುದ್ಧರಾಗಿ ನಿರ್ದೋಷ ಉಳ್ಳವರಾಗಿ ಎಂಬುದನ್ನು ದೇವರು ನಮಗೆ ತನ್ನ ಉದ್ದೇಶವನ್ನು ಆತನ ವಾಕ್ಯದ ಮೂಲಕ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಿದ್ರೆ ನಾವು ಯಾವ ರೀತಿ ಆತನ ಸನ್ನಿಧಾನದಲ್ಲಿದ್ದೇವೆ? ಈ ನೂತನ ವರ್ಷದಲ್ಲಿ ನಾವು ಯಾವ ರೀತಿ ಅದರ ಸನ್ನಿಧಾನ ಇರಬೇಕೆಂಬುದನ್ನು ದೇವರು ನಮಗೆ ತಿಳಿಸಿಕೊಡ್ತಿದ್ದಾರೆ. ಈ ಕಳೆದ ವರ್ಷದಲ್ಲಿ ನಾವು ಆತನ ಸನ್ನಿಧಾನದಲ್ಲಿ ಯಾವ ರೀತಿ ಇದ್ವಿ ಅನ್ನುವಂಥದ್ದು ನಮಗೆ ಚೆನ್ನಾಗಿ ಗೊತ್ತು. ನಿಜವಾಗಿಯೂ ನಾವು ಪರಿಶುದ್ಧರಾಗಿ, ನಿಜವಾಗಿಯೂ ನಾವು ನಿರ್ದೋಷತ್ವ ಉಳ್ಳವರಾಗಿ ಇದ್ವಾ? ಹಾಗಿದ್ರೆ ಈ ನೂತನ ವರ್ಷದಲ್ಲಿ ಆತನ ಸನ್ನಿಧಾನದಲ್ಲಿ ನಾವು ಆತನ ಸನ್ನಿಧಾನಕ್ಕೆ ಹೋಗುವಂತೆ ನಾವು ಆತನ ಪರಿಶುದ್ಧವಾದ ಪುನರುತ್ಥಾನ ದಿನದಂದು ಪರಿಶುದ್ಧರಾಗಿ ಯಾವಾಗಲೂ ಆತನ ಸನ್ನಿಧಿಯಲ್ಲಿ ನಿರ್ದೋಷ ಉಳ್ಳವರಾಗಿ ನಾವು ಜೀವಿಸಬೇಕು. ನನ್ನ ದೇವರು ಪರಿಶುದ್ಧನಾಗಿರುವ ಪ್ರಕಾರ, ನನ್ನ ದೇವರು ನಿಷ್ಕಳಂಕವಾದ ಪ್ರೀತಿಯನ್ನು ಹೊಂದಿದ ರೀತಿಯಲ್ಲಿ, ನಿರ್ದೋಷಿಯಾದಂಥ ರೀತಿಯಲ್ಲಿ, ಪಾಪವೇ ಅರಿಯದಂಥ ರೀತಿಯಲ್ಲಿ ಇದ್ದಂಥ ನನ್ನ ದೇವರು ನನಗಾಗಿ ನಮ್ಮೆಲ್ಲರಿಗೋಸ್ಕರವಾಗಿ ಆತನು ಆ ಕಲ್ವಾರಿ ಶಿಲುಬೆಯಲ್ಲಿ ಮರಣಿಸಿರುವಾಗ, ಪಾಪಿ ಎಂಬುದಾಗಿ ಹೆಸರನ್ನು ತೆಗೆದುಕೊಂಡಾಗ ನಾವು ನಮ್ಮ ದೇವರಿಗಾಗಿ ಯಾವ ರೀತಿ ಜೀವಿಸಬೇಕು? ಆತನು ಪರಿಶುದ್ಧರಾಗಿರುವ ಪ್ರಕಾರ ನಾವು ಪರಿಶುದ್ಧರಾಗಿರಬೇಕು. ನಿರ್ದೋಷವುಳ್ಳವರಾಗಿ ಕ್ರಿಸ್ತನನ್ನು ಮಹಿಮೆ ಪಡಿಸುವವರಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂಥವರಾಗಿರಬೇಕು. ನಿಜವಾಗಿಯೂ ಅಂಥ ಜೀವನ ನಮ್ಮದಾಗಿದೆಯಾ? ಒಂದು ಬಾರಿ ನಾವು ಆಲೋಚಿಸೋಣವಾ, ಪರೀಕ್ಷಿಸಿಕೊಳ್ಳೋಣವಾ? ಈ ಪರಿಶುದ್ಧವಾದ ಪುನರುತ್ಥಾನದಲ್ಲಿ ಮುಂಚಾನೆಯೇ ದೇವರು ತನ್ನ ವಾಕ್ಯದ ಮೂಲಕ ಮಾತನಾಡ್ತಿದ್ದಾರೆ. ನೀವು ನನ್ನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀರಾ, ಆದರೆ ನಿಜವಾಗಿಯೂ ಪರಿಶುದ್ಧರಾಗಿ ನಿರ್ದೋಷಿಗಳಾಗಿರಬೇಕೆಂಬುದೇ ನಿಮ್ಮ ಮೇಲೆ ನನ್ನ ಉದ್ದೇಶ ಎಂಬುದಾಗಿ ದೇವರು ತನ್ನ ವಾಕ್ಯದ ಮೂಲಕ ತಿಳಿಸಿಕೊಡುವಾಗ ನಾವು ಯಾವ ರೀತಿಯ ಪರಿಶುದ್ಧತೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ? ನೋಡುವ ನೋಟದಲ್ಲಿ, ಕೇಳುವ ಮಾತುಗಳಲ್ಲಿ, ಮಾತನಾಡುವಂಥ ಮಾತುಗಳಲ್ಲಿ, ಆಲೋಚಿಸುವಂಥ ಆಲೋಚನೆಗಳಲ್ಲಿ, ನಡೆಯುವಂಥ ದಾರಿಯಲ್ಲಿ, ಹೋಗುವಂಥ ದಾರಿಯಲ್ಲಿ, ಮಾಡುವ ಕೆಲಸಗಳಲ್ಲಿ ಪ್ರತಿಯೊಂದರಲ್ಲಿ ನಾವು ಶುದ್ಧವಾಗಿ ಪರಿಶುದ್ಧರಾಗಿ ನಾವು ಇರಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ನಿರ್ದೋಷಿಗಳಾಗಿರಲಿಕ್ಕೆ ಸಾಧ್ಯ ಆಗ್ತಿದೆಯಾ? ಆ ರೀತಿ ಇಲ್ಲ ಅಂದರೆ ನಾವು ದೇವರ ಸನ್ನಿಧಾನದಲ್ಲಿ ಪರಿಶುದ್ಧರಾಗಿರಬೇಕು. ನಾವು ದೇವರ ಸನ್ನಿಧಾನದಲ್ಲಿ ಆತನ ಚಿತ್ತಕ್ಕನುಗುಣವಾಗಿ ನಿರ್ದೋಷಿಗಳಾಗಿರಬೇಕು. ಆಮೇನ್, ಹಲ್ಲೆಲೂಯಾ. ಅದೇ ದೇವರಿಗೆ ಇಷ್ಟ, ಅದೇ ದೇವರ ಉದ್ದೇಶ. ತನ್ನ ಮಕ್ಕಳು ಯಾವಾಗಲೂ ಆ ಒಂದು ಪರಿಶುದ್ಧತೆಯಲ್ಲಿ ದೇವರ ಸಂಧಾನಕ್ಕೆ ಬರಬೇಕು. ಪರಿಶುದ್ಧತೆ ಇಲ್ಲದೆ ದೇವರ ಸಂಧಾನ, ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ನಾವು ಪರಿಶುದ್ಧತೆ ಇಲ್ಲದೆ ದೇವರನ್ನ ಆರಾಧಿಸುವುದು ಕೂಡ ಅದು ವ್ಯರ್ಥವಾಗಿ ಕಾಣುವಂಥದ್ದಾಗಿದೆ ಪ್ರಿಯರೇ. ನಾವು ದೇವರ ಸಂಧಾನಕ್ಕೆ ಮುಖಾಮುಖಿಯಾಗಿ ದೇವರನ್ನು ನೋಡ್ಬೇಕಂದ್ರೆ ನಮ್ಮಲ್ಲಿ ಪರಿಶುದ್ಧತೆ ಇರಬೇಕು. ನಾವು ಪರೀಕ್ಷಿಸಿಕೊಳ್ಬೇಕು, ನಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕು. ಅಪ್ಪ, ಈ ದಿನ ಲೋಕದೊಳಗೆ ಪ್ರವೇಶಿಸ್ತಾ ಇದ್ದೇನೆ, ಯಾವ ಕೂಡ ಕಳಂಕವು ಅಪ್ಪ ಈ ಲೋಕದ ಯಾವ ಮಾಲಿನ್ಯವೂ ನನಗೆ ಅಂಟದಂತೆ ನನ್ನ ಪರಿಶುದ್ಧವಾಗಿ ನೀನು ಇರಿಸು ಸ್ವಾಮಿ. ಆಮೇನ್. ಆ ರೀತಿಯಾಗಿ ನಾವು ಜೀವಿಸಬೇಕು. ಅದೇ ದೇವರಿಗೆ ಇಷ್ಟ. ಹಲ್ಲೆಲೂಯಾ. ಆ ಪರಿಶುದ್ಧತೆಯಲ್ಲಿ ಆ ನಿರ್ದೋಷಿಗಳಾಗಿ ದೇವಿಗೆ ಮಹಿಮಕರವಾಗಿ ನಾವು ಜೀವಿಸೋಣ. ದೇವರ ಉದ್ದೇಶವನ್ನು ಈ ನೂತನ ವರ್ಷದಲ್ಲಿ ನಾವು ಅರಿತುಕೊಳ್ಳೋಣ. ಉದ್ದೇಶದ ಪ್ರಕಾರ ಆತನ ಸನ್ನಿಧಾನ ಹೆಚ್ಚು ಸಮಯವನ್ನು ಕಳೆಯುವಂಥ ನಾವು ಆತನ ಉದ್ದೇಶವನ್ನು ನೆರವೇರಿಸುವಂಥವರಾಗಿ ಆತನ ಚಿತ್ತಕ್ಕೆ ಅನುಗುಣವಾಗಿ ನಾವು ಜೀವಿಸೋಣ. ಆಮೇನ್. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ತಿಳಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡುವವರಾಗಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನು ಉನ್ನತನೂ ಆದಂಥ ದೇವರ ನಿನ್ನ ಮಕ್ಕಳಾದಂಥ ನಮ್ಮ ಮೇಲೆ ನಿಮ್ಮಿಟ್ಟಂಥ ಉದ್ದೇಶ ಅಪ್ಪ, ನಿನ್ನ ಸನ್ನಿಧಾನದಲ್ಲಿ ನಾವು ಕರ್ತ ನಿರ್ದೋಷಿಗಳಾಗಿ ಪರಿಶುದ್ಧರಾಗಿ ನಿಷ್ಕಳಂಕವಾದ ಪ್ರೀತಿಯಲ್ಲಿ ನಾವು ಇರಬೇಕೆಂಬುದು ನಿನ್ನ ಉದ್ದೇಶವಾಗಿದೆ. ಆ ರೀತಿಯಲ್ಲಿ ಕರ್ತನೆ ವಾಗ್ದಾನವನ್ನು ಯಾರೆಲ್ಲ ಕೇಳಿಸಿಕೊಳ್ತಾ ಇದ್ದಾರೋ ಅಪ್ಪ, ಅವರೆಲ್ಲರಲ್ಲಿ ಕರ್ತನೆ ಸನ್ನಿಧಾನಕ್ಕೆ ಹೋಗುವಂಥ ಈ ಪರಿಶುದ್ಧವಾದ ಪುನರುತ್ಥಾನದಲ್ಲಿ ನಿರ್ದೋಷಿಗಳಾಗಿಯೂ ಪರಿಶುದ್ಧರಾಗಿಯೂ ನಾವೆಲ್ಲರೂ ಇರಲಿಕ್ಕೆ ನೀನು ಕೃಪೆ ಮಾಡಿಕೊಡು, ಸಹಾಯ ಮಾಡಿ.
ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಎಲ್ಲವನ್ನ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದ ಲಾರ್ಡ್.